Hi all, welcome to YouTube channel Study Karnataka. This is the class number 8 in which we are discussing the specific paper of welfare officer that is conducted by KPSC in backward class department. In the previous 7th video, we have seen the first part of Karnataka State Commission for Backward Class Act 1995. ಇದು 8ನೇ ವಿಡಿಯೋ ಆಗಿದ್ದು ಇದಕ್ಕಿಂತ ಮುಂಚೆ ನಾವು 7 ವಿಡಿಯೋಗಳನ್ನು ಮುಗಿಸಿದ್ದೇವೆ, 7 ಕ್ಲಾಸ್ನ ಮುಗಿಸಿದ್ದೇವೆ. ಅದರಲ್ಲಿ 7ನೇ ಕ್ಲಾಸ್ನಲ್ಲಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಕ್ಟ್ 1995 ಮೊದಲನೇ ಭಾಗವನ್ನು ನೋಡಿದ್ದೇವೆ. ಈ ವಿಡಿಯೋದಲ್ಲಿ ಈ ಕಂಪ್ಲೀಟ್ ಆ್ಯಕ್ಟನ್ನು ಮುಗಿಸೋಣ ಹಾಗೂ ಇದರ ಮೇಲೆ ಯಾವೆಲ್ಲ ಸಾಧ್ಯತೆ ಕ್ವಶನ್ ಬರುತ್ತೆ ಅವು ಇವೆರಡು ವಿಡಿಯೋಗಳ ಮೇಲೆ ಕವರ್ ಆಗಿರುತ್ತೆ. ಹಾಗೂ ಇನ್ನುಳಿದ ಯಾವುದೇ ಆದ ಸಣ್ಣ ಚಿಕ್ಕ ಪಾಯಿಂಟ್ಗಳನ್ನು ಮಾಕ್ ಟೆಸ್ಟ್ನಲ್ಲಿ ಅಥವಾ ಮುಂಬರುವ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ತೀನಿ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. These are some of the revision points that you need to remember. The main point is it got the assent of governor on 12th October 1995. ಅಂದರೆ ಈ ಕಾಯ್ದೆಯು ಗವರ್ನರ್ ಅವರ ಅನುಮೋದನೆಯನ್ನು 12ನೇ ಅಕ್ಟೋಬರ್ 1995ರಂದು ಪಡೆಯಿತು ಹಾಗೂ ಮೊದಲ ಬಾರಿಗೆ ಗೆಜೆಟ್ನಲ್ಲಿ ಇದನ್ನು 12 ಅಕ್ಟೋಬರ್ 1995ರಂದೇ ಪಬ್ಲಿಷ್ ಮಾಡಲಾಯಿತು. ಈ ಆ್ಯಕ್ಟು ಯಾವ ದಿನಾಂಕದಂದು ಜಾರಿಗೆ ಬಂದಿತು ಎಂದು ಕೇಳಿದ್ದಲ್ಲಿ 1/12/1997 ಅಂದರೆ ಡಿಸೆಂಬರ್ 1, 1997ರಂದು ಈ ಕಾಯ್ದೆ ಜಾರಿಗೆ ಬಂದಿತು. ಇನ್ ದಿ ಪ್ರೀವಿಯಸ್ ವಿಡಿಯೋ ವಿ ಹ್ಯಾವ್ ಸೀನ್ ಅಪ್ ಟು ಸೆಕ್ಷನ್ 10. ನಾವು ಹಿಂದಿನ ವಿಡಿಯೋದಲ್ಲಿ ಸೆಕ್ಷನ್ 10ರವರೆಗೆ ನೋಡಿದ್ದೇವೆ. ಈ ವಿಡಿಯೋದಲ್ಲಿ ಸೆಕ್ಷನ್ 11ರಿಂದ ಮುಂದಿನ ಸೆಕ್ಷನ್ಗಳು ಹಾಗೂ ಚಾಪ್ಟರ್ಗಳನ್ನು ನೋಡೋಣ. ಸೆಕ್ಷನ್ 11 ಟಾಕ್ಸ್ ಅಬೌಟ್ ರಿವಿಷನ್ ಆಫ್ OBC ಲಿಸ್ಟ್ ಅಂದರೆ ವಿಭಾಗ 11 OBC ಪಟ್ಟಿಯ ಪರಿಷ್ಕರಣೆ ಬಗ್ಗೆ ಮಾತನಾಡುತ್ತದೆ. ಇಟ್ ಟೆಲ್ಸ್ ದ್ಯಾಟ್ periodic revision of list by the state government. Government may at any time and shall at the expiration of the 10 years from the coming into force of this act and every succeeding period of 10 years thereafter undertake the revision of the list with a view to exclude from such list those classes who have ceased to be backward classes or for including in such list new backward classes. I will tell you the simple meaning of this. That is, after December 1, 1997, right? That is the act that came into force from this till the upcoming 10 years, that is till 2007. On 2007 December 1, the state OBC list should be revised and who are all not included in OBC should be removed and who are included in the new list they should be added to the list. ಈ ಮಾಹಿತಿಯನ್ನು ಕನ್ನಡದಲ್ಲಿ ನೋಡಬೇಕಾದ್ರೆ ರಾಜ್ಯ ಸರ್ಕಾರದಿಂದ ಪಟ್ಟಿಗಳ ಆವರ್ತಕ ಪರಿಷ್ಕರಣೆ ಅಂತಹ ಪಟ್ಟಿಗಳಿಂದ ಹಿಂದುಳಿದ ವರ್ಗಗಳಾಗಿರುವುದನ್ನು ನಿಲ್ಲಿಸಿದ ವರ್ಗಗಳನ್ನು ಹೊರತುಪಡಿಸಿ ಅಥವಾ ಅಂತಹ ಪಟ್ಟಿಗಳಲ್ಲಿ ಹೊಸ ಹಿಂದುಳಿದ ವರ್ಗಗಳು ಸೇರಿಸಲು ಪರಿಷ್ಕರಣೆ ಮಾಡುವುದು. ಅಂದರೆ ಈಗ ಪ್ರತಿ 10 ವರ್ಷಕ್ಕೊಮ್ಮೆ, ಈಗ ಕಾಯ್ದೆ ಬಂದಿದ್ದು 1997ರಲ್ಲಿ ಜಾರಿಗೆ ಬಂದಿದ್ದು, ಇಲ್ಲಿಂದ 2007 ಮೊದಲನೇ ಪರಿಷ್ಕೃತ ಆವರ್ತಿ ಆಗಿರುತ್ತೆ, ಎರಡನೇದು 2017, ಇನ್ನು ಮುಂಬರುವುದು ಯಾವ ವರ್ಷದಲ್ಲಿ ಎಂದು ಕೇಳಿದ್ದಲ್ಲಿ 2027. 2027ಕ್ಕೆ OBC ಪಟ್ಟಿಯನ್ನು ಮತ್ತೆ ಪರಿಷ್ಕೃತ ಮಾಡಲಾಗುತ್ತದೆ. ಆದರೆ ಮೊದಲನೇ ಬಾರಿಗೆ ಆಗಿದ್ದು 2007ರಲ್ಲಿ, ಆಮೇಲೆ 2017ರಲ್ಲಿ, ಆಮೇಲೆ 2027ರಲ್ಲಿ. ಅಂದರೆ ಪ್ರತಿ 10 ವರ್ಷಕ್ಕೊಮ್ಮೆ ನೀವು ಪಟ್ಟಿಯನ್ನು ಪರಿಷ್ಕೃತ ಮಾಡಬೇಕೆಂದು ಈ ಕಾಯ್ದೆಯಲ್ಲಿ ನೀಡಲಾಗಿದೆ. ನೆಕ್ಸ್ಟ್ ಚಾಪ್ಟರ್ 4 ಇಟ್ ಟಾಕ್ಸ್ ಅಬೌಟ್ ಫೈನಾನ್ಸ್, ಅಕೌಂಟ್ಸ್ ಆ್ಯಂಡ್ ಆಡಿಟ್. ಅಧ್ಯಾಯ 4 ಹಣಕಾಸು, ಖಾತೆಗಳು ಮತ್ತು ಲೆಕ್ಕ ಪರಿಶೋಧನೆ ಬಗ್ಗೆ ಮಾತನಾಡುತ್ತದೆ. ಸೆಕ್ಷನ್ 12 ಟಾಕ್ಸ್ ಅಬೌಟ್ ದಿ ಗ್ರಾಂಟ್ಸ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಅಂದರೆ ಸೆಕ್ಷನ್ 12 ರಾಜ್ಯ ಸರ್ಕಾರದ ಅನುದಾನದ ಬಗ್ಗೆ ಮಾತನಾಡುತ್ತದೆ. ಈಗ ನಿನ್ನೆ ನಾನು ನಿಮಗೆ ಹೇಳಿದ್ದೆ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಕೊಡ್ತಕ್ಕಂಥ ಚಾನ್ಸ್ ತುಂಬಾ ಇದೆ, ಹೀಗಾಗಿ ಪ್ರತಿಯೊಂದು ಸೆಕ್ಷನನ್ನು ಬಯಟ್ ಹಾಕಿ. ಸೆಕ್ಷನ್ 3 ಹಾಗೂ ಸೆಕ್ಷನ್ 9 ಯಾವುದಕ್ಕೆ ಸಂಬಂಧ ಇದೆ ದಯಮಾಡಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಸೆಕ್ಷನ್ 13 ಟಾಕ್ಸ್ ಅಬೌಟ್ ಅಕೌಂಟ್ಸ್ ಆ್ಯಂಡ್ ಆಡಿಟ್. ಅಂದರೆ ವಿಭಾಗ 13 ಅಥವಾ ಸೆಕ್ಷನ್ 13 ಖಾತೆಗಳು ಮತ್ತು ಲೆಕ್ಕ ಪರಿಶೋಧನೆಯ ಬಗ್ಗೆ ಮಾತನಾಡುತ್ತದೆ. Section 13 clause 3, that is section 13 sub clause 3. The accounts of the commission shall be audited annually by such auditor as the state government may appoint. ಅಂದರೆ ವಿಭಾಗ 13 ಕ್ಲಾಸ್ 3 ಆಯೋಗದ ಲೆಕ್ಕ ಪತ್ರಗಳನ್ನು ರಾಜ್ಯ ಸರ್ಕಾರವು ನೇಮಿಸಬಹುದಾದಂಥ ಲೆಕ್ಕ ಪರಿಶೋಧಕರಿಂದ ವಾರ್ಷಿಕವಾಗಿ ಆಡಿಟ್ ಮಾಡಲಾಗುವುದು. ಅಂದರೆ ಪ್ರತಿ ವರ್ಷಕ್ಕೆ ಒಂದು ಆಡಿಟ್ ನಡೆಯುತ್ತೆ, ಅಂಥ ಒಬ್ಬ ಆಡಿಟರನ್ನು ರಾಜ್ಯ ಸರ್ಕಾರ ನೇಮಕ ಮಾಡುತ್ತದೆ. ಅದನ್ನು ಯಾವ ಸೆಕ್ಷನ್ನಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದಲ್ಲಿ ಸೆಕ್ಷನ್ 13 ಕ್ಲಾಸ್ ಸಬ್ 3. ದ ಕಮಿಷನ್ ಶಾಲ್ ಪೇ ಫ್ರಮ್ ಇಟ್ಸ್ ಗ್ರಾಂಟ್ ಸಚ್ ಚಾರ್ಜಸ್ ಫಾರ್ ದಿ ಆಡಿಟ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ಡ್. ದಟ್ ಈಸ್
whenever the audit is done, whatever expenditure it happens to that audit, it should be paid by the commission itself, not the state government. ಅಂದರೆ ಆಯೋಗವು ತನ್ನ ಅನುದಾನದಿಂದ ನಿಯಮಿಸಬಹುದಾದಂಥ ಲೆಕ್ಕ ಪರಿಶೋಧಕನ ಅವರಿಗೆ ಒಂದು ಶುಲ್ಕವನ್ನು ಆ ಕಮಿಷನೇ ಪಾವತಿ ಮಾಡಬೇಕಾಗುತ್ತೆ, ಹೊರತು ರಾಜ್ಯ ಸರ್ಕಾರವಲ್ಲ. Section 14, it talks about the annual report. The commission shall prepare in such form and at such time for each financial year, that is, for each and every financial year, an annual report should be produced and it should be submitted to the state government. It is provided in Section 14 of this Act. Its annual report giving a full account of its activities during the previous financial year, that is, if at all you are providing the report on 2024, then it should contain the expenditure or else the grants that is received by the government of the previous year, that is 2023. ವಿಭಾಗ 14 ವಾರ್ಷಿಕ ವರದಿ ಬಗ್ಗೆ ಮಾತನಾಡುತ್ತದೆ. ಆಯೋಗವು ಪ್ರತಿ ವರ್ಷ ಪ್ರತಿ ಹಣಕಾಸು ವರ್ಷಕ್ಕೆ ನಿಗದಿಪಡಿಸಬಹುದಾದಂಥ ರೂಪದಲ್ಲಿ ಮತ್ತು ಅಂಥ ಸಮಯದಲ್ಲಿ ಅದರ ವಾರ್ಷಿಕ ವರದಿಯನ್ನು ಸಿದ್ಧಪಡಿಸುತ್ತದೆ. ಹಿಂದಿನ ಹಣಕಾಸು ವರ್ಷದಲ್ಲಿ ಅದರ ಚಟುವಟಿಕೆಗಳ ಸಂಪೂರ್ಣ ಖಾತೆಯ ಮಾಹಿತಿಯನ್ನು ಈ ವರದಿಯಲ್ಲಿ ನೀಡುತ್ತದೆ ಹಾಗೂ ಇದನ್ನು ರಾಜ್ಯ ಸರ್ಕಾರಕ್ಕೆ ಅದನ್ನು ಒಪ್ಪಿಸುತ್ತದೆ. ಸೊ ದಯಮಾಡಿ ಏನು ನೆನ್ಪಿಡ್ಬೇಕಂದ್ರೆ, ಈಗ 2024ರಲ್ಲಿ ನೀವು ವರದಿಯನ್ನು ಸಲ್ಲಿಸ್ತಾ ಇದ್ದೀರಂದರೆ 2023ರ ಖರ್ಚು ವೆಚ್ಚಗಳನ್ನು ಆ 2024 ವರದಿಯಲ್ಲಿ ನೀಡಬೇಕಾಗುತ್ತೆ ಹಾಗೂ ಅದನ್ನು ಪ್ರತಿ ವರ್ಷಕ್ಕೆ ಪ್ರೊಡ್ಯೂಸ್ ಮಾಡಬೇಕು, ಅದನ್ನು ರಾಜ್ಯ ಸರ್ಕಾರಕ್ಕೆ ನೀಡಬೇಕಾಗುತ್ತೆ. Section 15, it talks about the annual report and audit report to be laid before the state legislature. ಅಂದರೆ ವಿಭಾಗ 15 ವಾರ್ಷಿಕ ವರದಿ ಮತ್ತು ಲೆಕ್ಕ ಪರಿಶೋಧನಾ ವರದಿಯನ್ನು ರಾಜ್ಯ ಶಾಸಕಾಂಗದ ಮುಂದೆ ಇಡಬೇಕಾಗುತ್ತದೆ. ಈಗ ಕ್ವಶನ್ ಏನು ಕೇಳ್ತಾರೆ, ಯಾವ ಸೆಕ್ಷನಿನ ಪ್ರಕಾರ, ಈ ಆ್ಯಕ್ಟಿನ ಯಾವ ಸೆಕ್ಷನಿನ ಪ್ರಕಾರ ವರದಿಗಳನ್ನು ನೀವು ಸ್ಟೇಟ್ ಲೆಜಿಸ್ಲೇಚರ್ ಮುಂದೆ ಇಡಬೇಕಾಗುತ್ತೆ ಎಂದು ಕೇಳಿದ್ದಲ್ಲಿ ಸೆಕ್ಷನ್ 15. The state government shall cause the annual report together with a memorandum of action taken on the recommendation contained therein so far as they relate to the state and the reason for the non-acceptance. That means if at all you have accepted, what are those recommendations of the commission? If at all you are not taken those recommendations, then what is the reason for not taking those recommendations? These kind of reports or additional reports should also be submitted with the annual report of that commission in the state legislature. And it should be laid as soon as possible after the reports are received before each house of the state legislature. ಅಂದರೆ ರಾಜ್ಯ ಸರ್ಕಾರವು ಅದರಲ್ಲಿರುವ ಶಿಫಾರಸಿನ ಮೇಲೆ ತೆಗೆದುಕೊಂಡ ಕ್ರಮಗಳ ಜ್ಞಾಪಕ ಪ್ರತಿಯೊಂದಿಗೆ ವಾರ್ಷಿಕ ವರದಿಯನ್ನು ಅವರು ರಾಜ್ಯಕ್ಕೆ ಸಂಬಂಧಿಸಿದಂತೆ ಮತ್ತು ಅಂಗೀಕರಿಸದೇ ಇರುವ ಕಾರಣಗಳನ್ನು ಪ್ರಸ್ತುತಪಡಿಸಬೇಕಾಗುತ್ತದೆ. ಅಂಥ ಶಿಫಾರಸುಗಳಲ್ಲಿ ಯಾವುದಾದರೂ ಇದ್ದರೆ ವರದಿಗಳನ್ನು ಸ್ವೀಕರಿಸಿದ ನಂತರ ರಾಜ್ಯ ಶಾಸಕಾಂಗದ ಪ್ರತಿ ಸದನದ ಮುಂದೆ ಸಾಧ್ಯವಾದಷ್ಟು ಬೇಗ ಇಡಬೇಕಾಗುತ್ತದೆ. ಈಗ ಅಲ್ಲಿ ನಿಮಗೆ ಕೊಡ್ತಾರೆ ಎಷ್ಟು ದಿನಗಳಲ್ಲಿ ಇಡಬೇಕೆಂದು. ಆಗ ಆಪ್ಷನ್ನಲ್ಲಿ 10 ದಿನ, 20 ದಿನ, 30 ದಿನ, ಅದು ಸಾಧ್ಯವಾದಷ್ಟು ಬೇಗ ಈ ರೀತಿಯಾದ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ನಿಮ್ಮ ಆನ್ಸರ್ ಏನಾಗಬೇಕು, ಸಾಧ್ಯವಾದಷ್ಟು ಬೇಗ ಆ ವರದಿಯನ್ನು ರಾಜ್ಯ ಶಾಸಕಾಂಗದ ಸಭೆಗಳ ಮುಂದೆ ಇಡಬೇಕಾಗುತ್ತದೆ. Section 16 of this Act talks about the chairman, members and employees of the commission to be public servants. ಅಂದರೆ ಸೆಕ್ಷನ್ 16 ಆಯೋಗದ ಅಧ್ಯಕ್ಷರು, ಸದಸ್ಯರು ಮತ್ತು ನೌಕರರು ಸಾರ್ವಜನಿಕ ಸೇವಕರೆಂದು ಹೇಳುತ್ತದೆ. ಆದರೆ ಇದು ಯಾವ ಕಾಯ್ದೆ ಅಡಿಯಲ್ಲಿ ಸಾರ್ವಜನಿಕ ಸೇವಕರೆಂದರೆ IPC ಸೆಕ್ಷನ್ 21ರ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 21ರ ಪ್ರಕಾರ ಇವರು ಸಾರ್ವಜನಿಕ ನೌಕರರೆಂದು ಘೋಷಣೆ ಮಾಡುತ್ತದೆ. ಸೆಕ್ಷನ್ 17 ಕ್ಲಾಸ್ 3 ವಿಭಾಗ 17 ಕ್ಲಾಸ್ 3, every rule made under this act shall be laid as soon as may be after it is made before each house of the state legislature while it is in session for a total period of 30 days, which may be comprised in one session or in 2 or more successive sessions. ಅಂದರೆ ಈ ಅಧಿನಿಯಮದ ಅಡಿಯಲ್ಲಿ ಮಾಡಲಾದ ಪ್ರತಿಯೊಂದು ನಿಯಮಗಳನ್ನು, ಅಂದರೆ ಈಗ ಸೆಕ್ಷನ್ 17 ಪ್ರಕಾರ ನೀವು ನಿಯಮಗಳನ್ನು ಮಾಡಬಹುದು ಎಂದು ಕೊಟ್ಟಿದ್ದಾರೆ. ಆದರೆ ಅಂಥ ಯಾವುದೇ ಆದ ನಿಯಮ ಮಾಡಿದಾಗ ನೀವು ನಿಯಮ ಮಾಡಿದ ನಂತರ 30 ದಿನ ಆ ಶಾಸಕಾಂಗದ ಸಭೆಗಳಲ್ಲಿ 2 ಸಭೆಗಳಲ್ಲಿ ಇಡಬೇಕಾಗುತ್ತೆ. ಒಂದು ವೇಳೆ 2 ಶಾಸಕಾಂಗ ಸಭೆಗಳು ನಿಮಗೆ ಒಪ್ಪಿಗೆಯನ್ನು ನೀಡಿದರೆ ಮಾತ್ರ ನೀವು ಅಂಥ ನಿಯಮಗಳನ್ನು ಜಾರಿಗೆ ತರಬಹುದು. ಒಂದು ವೇಳೆ ಯಾವುದೇ ಆದ ನಿಯಮಕ್ಕೆ
ತೊಂದರೆ ಉಂಟಾದಲ್ಲಿ ಅಂಥ ನಿಯಮಗಳನ್ನು ಜಾರಿಗೆ ತರಬಾರದೆಂದು ಈ ಕಾಯ್ದೆಯಲ್ಲಿ ನೀಡಲಾಗಿದೆ. ಸೊ ಸಿಂಪಲ್ ಏನಂದರೆ ಸೆಕ್ಷನ್ 17 ಕ್ಲಾಸ್ 3 ಯಾವುದಕ್ಕೆ ಸಂಬಂಧಿದೆ ಮತ್ತು ಎಷ್ಟು ದಿನಗಳ ಕಾಲ ನೀವು ಶಾಸಕಾಂಗ ಸಭೆಗಳ ಮುಂದೆ ಇಡಬೇಕು ಇಷ್ಟನ್ನು ಮಾತ್ರ ನೆನಪಿಟ್ಕೊಳ್ಳಿ. ಸೆಕ್ಷನ್ 17 ಕ್ಲಾಸ್ 3 ಇಟ್ ಟಾಕ್ಸ್ ಅಬೌಟ್ ದ ರೂಲ್ಸ್ ಮೇಡ್ ಅಂಡರ್ ದಿಸ್ ಆಕ್ಟ್ ಶುಡ್ ಬಿ ಲೇಡ್ ಆಸ್ ಸೂನ್ ಆಸ್ ಇಟ್ ಈಸ್ ಮೇಡ್ in front of the House of State Legislature for a period of 30 days. See, this is one of the amendment that is important, and there is a reason in order to discuss this. The Karnataka State Commission for Backward Class Amendment Act 2018. And when did it came into force? It came on 23rd January of 2019. See, the main reason you should remember this amendment is Section 3. Now, what is Section 3? ಸೆಕ್ಷನ್ 3 ಯಾವುದರ ಬಗ್ಗೆ ಮಾತನಾಡುತ್ತದೆ? ದಯಮಾಡಿ ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ರೈಟ್, ಸೆಕ್ಷನ್ 3 ಆಫ್ ದಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಆಕ್ಟ್ 1995 ಇನ್ ಸಬ್ ಸೆಕ್ಷನ್ 2, ದಟ್ ಈಸ್ ಸೆಕ್ಷನ್ 3 ಕ್ಲಾಸ್ ಸಬ್ ಸೆಕ್ಷನ್ 2, item number C, here item number C, for the words one shall be social scientist. Right, section 3 it talks about appointments, and in that there are total 5 members. Do remember this, in that total there are 5 members. And when we were discussing the yesterday class, in the original act it is given that one member shall be social scientist, but now in 2018 they have amended it and they have said that one shall be social scientist. These words will be replaced or substituted by one shall be a woman and one shall be a social scientist. That means out of 5 total 2 members, one should be woman and one should be social scientist. ಅಂದರೆ ತಿದ್ದುಪಡಿಯ ಮೂಲಕ 2018 ತಿದ್ದುಪಡಿಯ ಮೂಲಕ ಏನು ಹೇಳಲಾಗಿದೆ ಅಂದರೆ ಸೆಕ್ಷನ್ 3ರಲ್ಲಿ ಯಾವ ನೀವು ನೇಮಕಾತಿಯನ್ನು ಮಾಡ್ತೀರಾ ಅದರಲ್ಲಿ ಟೋಟಲ್ ಆಗಿ 5 ಜನವನ್ನು ನೇಮಕಾತಿ ಮಾಡ್ತೀರಾ. ಆ 5 ಜನಗಳಲ್ಲಿ ಮೊದಲ ಆ್ಯಕ್ಟ್ನಲ್ಲಿ ಏನಿತ್ತು ಅಂದರೆ ಒರಿಜಿನಲ್ ಆ್ಯಕ್ಟ್ನಲ್ಲಿ ಏನಿತ್ತು, ಒಬ್ಬ ವ್ಯಕ್ತಿ ಸೋಷಿಯಲ್ ಸೈಂಟಿಸ್ಟ್ ಆಗಿರಬೇಕೆಂದು ಹೇಳಿದರು. ಆದರೆ ಈ ಅಮೆಂಡ್ಮೆಂಟಿನ ಪ್ರಕಾರ ಒನ್ ಶಾಲ್ ಬಿ ಸೋಷಿಯಲ್ ಸೈಂಟಿಸ್ಟ್ ಅಂದರೆ ಒಬ್ಬ ವ್ಯಕ್ತಿ ಸೋಷಿಯಲ್ ಸೈಂಟಿಸ್ಟು ಸಾಮಾಜಿಕ ವಿಜ್ಞಾನಿ ಇರಬೇಕಂತ ಹೇಳಿದರು. ಆ ವರ್ಡ್ಗಳನ್ನು ತೆಗೆದು ಒನ್ ಶಾಲ್ ಬಿ ವುಮನ್ ಅಂದರೆ ಒಬ್ಬರು ಮಹಿಳೆ ಹಾಗೂ ಒನ್ ಶಾಲ್ ಬಿ ಸೋಷಿಯಲ್ ಸೈಂಟಿಸ್ಟ್ ಒಬ್ಬರು ಸಾಮಾಜಿಕ ವಿಜ್ಞಾನಿ, ಇವರಿಬ್ಬರು ಇರಬೇಕೆಂದು ಈ 5 ಜನಗಳಲ್ಲಿ ಒಬ್ಬರು ಮಹಿಳೆ ಒಬ್ಬರು ಸೋಷಿಯಲ್ ಸೈಂಟಿಸ್ಟ್ ಇರಬೇಕೆಂದು ಕಂಪಲ್ಸರಿ ಮಾಡಲಾಗಿದೆ. ಸೊ ಈ ಅಮೆಂಡ್ಮೆಂಟನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಹೊರತುಪಡಿಸಿ ಯಾವುದೇ ಆದ ಕ್ವಶನ್ ಬರಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಒರಿಜಿನಲ್ ಆ್ಯಕ್ಟು ಅದರೊಂದಿಗೆ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ. ದೇರ್ ಆರ್ ನೋ ಚಾನ್ಸಸ್ ದ್ಯಾಟ್ the questions can be out of this, and if at all I have left any of the point, I will cover it in the most expected questions that I will be making in the upcoming videos. Again, many of them have joined KS mains course and I have posted nearly 2 questions in the private Telegram channel. I request those who have not written those, please do write and post the question. Today the third question will be posted and it will be related to the section 1 of KS GS paper 1. ಈಗಾಗಲೇ ಹಲವಾರು ಜನ ಆ ಕೋರ್ಸನ್ನು ಜಾಯಿನ್ ಮಾಡಿದ್ದೀರಾ. ಅದರಲ್ಲಿ ಕೆಲವಷ್ಟು ಜನ ನೀವು ಟೆಲಿಗ್ರಾಮ್ನಲ್ಲಿ ಜಾಯಿನ್ ಆಗಿ ಆನ್ಸರ್ಗಳನ್ನು ಕೂಡ ಬರೆದಿದ್ದೀರಾ. ಆದರೆ ಇನ್ನೂ ಭಾಳಷ್ಟು ಜನ ಆನ್ಸರ್ ಬರೀಬೇಕು. ಸೊ ದಯಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯಮಾಡಿ ನೀವೇ ಕಮೆಂಟ್ ಮಾಡ್ಕೊಳ್ಳಿ. ಕಮಿಟ್ಮೆಂಟ್ ಮಾಡ್ಕೊಂಡು ಇಂದಿಗೆ 2 ಆನ್ಸರ್ಗಳನ್ನು ಬರೀರಿ ಹಾಗೂ 3ನೇ ಕ್ವಶನನ್ನು ಇವತ್ತು ಪೋಸ್ಟ್ ಮಾಡ್ತೀನಿ, ದಯಮಾಡಿ ಅದರೂ ಕೂಡ ಆನ್ಸರ್ ಬರೀರಿ. ಈ 3 ಕ್ವಶನ್ಗಳನ್ನು ಕೂಡಿ 3 ಮಾಡೆಲ್ ಆನ್ಸರ್ಗಳನ್ನು ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಕೂಡ ಜಾಯ್ನ್ ಆಗಿ ಕೇಳಿ. ಇಫ್ ಎಟ್ ಆಲ್ ಯು ಆರ್ ನ್ಯೂ ಟು ದಿ ಚಾನಲ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದಿ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಬಾಯ್.